ಕುಂದಾಪುರ ಸಮೀಪದ ಕೆಂಚನೂರು ಗಣೇಶ್ ಹಾಗೂ ಪೂರ್ಣಿಮಾ ಅವರ ಮದುವೆ ವಿನೂತನ ರೀತಿಯಲ್ಲಿ ನಡೆದಿದೆ. ಇಲ್ಲಿ ಗ್ರಾಮೀಣ ಸೊಗಡಿನ ಹಳೆ ಕಾಲದ ವಸ್ತುಗಳು, ವ್ಯಂಗ್ಯ ಚಿತ್ರಗಳ ಪ್ರದರ್ಶನ, ವಿಶೇಷ ಸ್ಪರ್ಧೆ, ಪಕ್ಕಾ ದೇಸಿ ತಿನಿಸು, ಸೆಲ್ಫಿ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಹೀಗೆ 10 ಬಗೆಯ ವ್ಯವಸ್ಥೆ ಮತ್ತು ಪ್ರದರ್ಶನಗಳನ್ನ ಸವಿಯುವ ಅವಕಾಶ ಈ ಮದುವೆ ಕಾರ್ಯಕ್ರಮದಲ್ಲಿತ್ತು. ಪ್ರಸ್ತುತ ದಿನಗಳಲ್ಲಿ ಯಾಂತ್ರೀಕೃತ ಬದುಕಿನಿಂದಾಗಿ ಗ್ರಾಮೀಣ ಸೊಗಡಿನ ಪರಿಕರಗಳು ಅವನತಿಯತ್ತ ತೆರಳುತ್ತಿವೆ. ಹಳೆ ಪರಿಕರಗಳ ಬಗ್ಗೆ ಮುಂದಿನ ಪೀಳಿಗೆಗೆ ಪರಿಚಯ ನೀಡಬೇಕೆನ್ನುವ ನಿಟ್ಟಿನಲ್ಲಿ ಶಿಕ್ಷಕ ಶ್ರೀನಿವಾಸ ಸೂರ್ಗೋಳಿ ಅವರು ಸಂಗ್ರಹಿಸಿದ್ದ ಅನ್ನದ ಚಟ್ಟಿ, ಅನ್ನದ ಸಿಬ್ಬಲು, ಚರಕ, ಕೈಮರ್ಗಿ, ಯಕ್ಷಗಾನ ಕಿರೀಟ, ಕಸೆ ಸೀರೆ ಮೊದಲಾದ 240ಕ್ಕೂ ಮಿಕ್ಕಿದ ಪರಿಕರಗಳ ಪ್ರದರ್ಶನ ಮದುವೆಗೆ ಬಂದವರಿಗೆ ಸಂತಸ ನೀಡಿತು. ಇದರೊಂದಿಗೆ ಆಯೋಜಿಸಲಾದ ಅಂತ್ಯಾಕ್ಷರಿ, ಸಾಂಪ್ರದಾಯಿಕ ಶೋಭಾನೆ ಹಾಡು ಹಾಡುವ ಸ್ಪರ್ಧೆ ಆಗಮಿಸಿದ ಆಮಂತ್ರಿತರಿಗೆ ಮನೋರಂಜನೆ ನೀಡಿತು. ಈ ಕುರಿತಾಗಿ ಆಮಂತ್ರಿತೆ ಸವಿತಾ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಒಂದು ಕೃಷಿ ಮೇಳ ಯಾವ ಥರ ಇರುತ್ತಿಲ್ಲ, ಹಬ್ಬ ಯಾವ ಥರ ಇರುತ್ತೋ ಅದೇ ಥರ ನನಗೆ ಕಾಂಬು ಸಿಗ್ತಾ ಇತ್ತು. ಎಲ್ಲ ಮದುವೆ ಇಷ್ಟು ದಿನ ಎಲ್ಲ ಮದುವೆ ಹಾಲಾಗಿ ಮದುವೆ ಊಟದ ಹಾಲಾಗಿ ಇರ್ತಿದ್ರು. ಆವಾಗ ಈಗ ಅರಿವಾಗಿ ಫಸ್ಟು ವರಾಂಡದಲ್ಲಿ ಜಾಸ್ತಿ ಜನ ಕಾಣ್ತಿದ್ರು. ಯಾಕಂದ್ರೆ ಅಲ್ಲಿ ಲೊಗಡೆಗೆ ಎಂಥರ ತಿಂಬೋದು, ಕುಡೋದು, ಅದು ಇದು ಸುಮ್ಮನೆ ಎಲ್ಲ ತಿರ್ಬೋದು, ಕಾಂಬುದು, ಇಲ್ಲ ಬಳಿ ಇಟ್ಕೊಂಬುದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಮದುವೆ ಕಾರ್ಯಕ್ರಮ ಇಷ್ಟಕ್ಕೆ ಸೀಮಿತವಾಗಿರದೆ ಪಕ್ಕಾ ದೇಸಿ ಶೈಲಿಯ, ಅದರಲ್ಲೂ ಕುಂದಾಪುರ ಗ್ರಾಮೀಣ ಭಾಗದ ಊಟ ಉಪಹಾರ ಪಾನೀಯಗಳ ವ್ಯವಸ್ಥೆ ಮಾಡಲಾಗಿತ್ತು. ಮುಂಜಾನೆ ಉಪಹಾರಕ್ಕೆ ವಿವಿಧ ಬಗೆಯ ಜ್ಯೂಸ್, ಗೋಲಿ ಸೋಡಾ, ಮಜ್ಜಿಗೆ, ಕಾಶ್ಮೀರಿ ಟೀ, ಸಕ್ಕರೆ ಪಿಪಿ, ಬೆಂಕಿ ಬೀಡ, ಬಾಳೆಹಣ್ಣು ವ್ಯವಸ್ಥೆ ಇದ್ರೆ, ಮಧ್ಯಾಹ್ನದ ಊಟಕ್ಕೆ ಗೇರು ಹಣ್ಣಿನ ಹುಳಿ, ಕಾಮಧೇನು ಮೊಸರು, ಖಾರ ಹಪ್ಪಳ, ಶೇಂಗಾ ಕೋಸಂಬರಿ ಸೇರಿದಂತೆ 10 ಹಲವು ಭಕ್ಷ್ಯಗಳು ನೆರೆದವರ ಹೊಟ್ಟೆ ತಣ್ಣಗಾಗಿಸಿತು. ವಿಶೇಷವಾಗಿ ಮದುವೆಗೆ ಬಂದವರಿಗೆ ಬಳೆ ತೊಡಲು ಉಚಿತ ಬಳೆ ಇರುವ ಕೌಂಟರ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮದುವೆಗೆ ಬಂದ ಮಹಿಳೆಯರು ಬಣ್ಣ ಬಣ್ಣದ ಬಳೆ ತೊಟ್ಟು ಹೂ ಮುಡಿಯುವವರಿಗೆ ನೀಡಲಾದ ಮಲ್ಲಿಗೆ ಹೂ ಮುಡಿದು ಸಂಭ್ರಮಿಸಿದರು. ಮದುವೆಯಲ್ಲಿ ಪುಸ್ತಕದ ಅಂಗಡಿ ಜೊತೆಗೆ ವ್ಯಂಗ್ಯ ಚಿತ್ರಗಳ ಪ್ರದರ್ಶನವನ್ನ ಕೂಡ ಏರ್ಪಡಿಸಲಾಗಿದ್ದು ವಿಶೇಷತೆಯಾಗಿತ್ತು. ಅದರಲ್ಲೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿ ಮದುವೆಗೆ ಬಂದವರಿಗೆ ಮತದಾನದ ಶಾಯಿ ಗುರುತು ತೋರಿಸಿ 250 ರೂಪಾಯಿ ಮೌಲ್ಯದ ಪುಸ್ತಕವನ್ನ ತಮ್ಮದಾಗಿಸುವ ವ್ಯವಸ್ಥೆಯನ್ನ ಮದುವೆಯಲ್ಲಿ ಮಾಡಲಾಗಿತ್ತು. ಈ ಕುರಿತಾಗಿ ಮದುಮಗ ಗಣೇಶ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಒಟ್ನಲ್ಲಿ ವಿಭಿನ್ನವಾಗಿ ಆಯೋಜಿಸಲಾದ ಮದುವೆ ಕಾರ್ಯಕ್ರಮ ಆಮಂತ್ರಿತರಿಗೆ ಸಂತಸ ನೀಡಿದ್ದಲ್ಲದೆ 2 ಜೀವಗಳ ಸಂಬಂಧದ ಮುನ್ನುಡಿಯಾಗಬೇಕಿದ್ದ ಮದುವೆ ನೆಲದ ಸೊಗಡಿನ ಜೊತೆಗೆ ಭಾಷಾಭಿಮಾನ ಮರೆತು ಹೋದ ಸಂಸ್ಕೃತಿಯ ಜೊತೆಗೆ ಮತದಾನ ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಂತೂ ಸತ್ಯ.